ನೋಡಿ ಬೆಂಗಳೂರಿನಲ್ಲಿ ನಗರದ ಯಾವುದೇ ಭಾಗಕ್ಕೆ ಹೋಗಬೇಕು ಅಂತಂದ್ರು ಮೆಜೆಸ್ಟಿಕ್ಗೆ ಬಂದೇ ಹೋಗ್ತಾ ಇದ್ರು. ಆದರೆ ಇನ್ನು ಮುಂದೆ ಪ್ರಯಾಣಿಕರ ಗಮನಕ್ಕೆ ಇದು 2 ವಾರ ಮೆಜೆಸ್ಟಿಕ್ ಕಡೆ ಹೋಗಲೇಬೇಡಿ. ನಿಮಗೆ ಒಳ್ಳೆಯದು. ಯಾಕೆ ಗೊತ್ತಾ, ಅಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದೆ. 15 ದಿನ ಬಸ್ಗಳ ಎಂಟ್ರಿಗೆನ ಬಂದ್ ಮಾಡವ್ರೆ. ಹಾಗಾಗಿ 2 ವಾರ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗೋ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿ. ಈಗಾಗಲೇ ಒಂದು ಭಾಗದ ರಸ್ತೆಯಲ್ಲಿ ಕಾಮಗಾರಿ ಮುಕ್ತಾಯ ಆಗಿದೆ. ಇದೀಗ ಮತ್ತೊಂದು ಭಾಗದ ವೈಟ್ ಟಾಪಿಂಗ್ ಕಾಮಗಾರಿ ಕೂಡ ಶುರುವಾಗಿದೆ. ಹಾಗಾಗಿ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಸ್ತಿ ಇರೋ ಸಾಧ್ಯತೆ ಇರುತ್ತೆ. ಸಾರ್ವಜನಿಕರು ಸಹಕರಿಸುವಂತೆ ಬಿಎಂಟಿಸಿಯಿಂದ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ಬಸ್ ನಿಲ್ದಾಣದ ಒಳಗಿನ ಪ್ಲಾಟ್ಫಾರ್ಮ್ಗಳಿಗೆ ಪ್ರವೇಶ ಜೊತೆಗೆ ನಿರ್ಗಮನ ಈ ಮಾಡುವಂತಹ 4 ಮಾರ್ಗಗಳಿದ್ದಾವೆ. ಅವುಗಳ 2 ಪ್ರಮುಖ ಮಾರ್ಗಗಳನ್ನು ಇದೀಗ ಬಂದ್ ಮಾಡಲಾಗ್ತಾ ಇದೆ. ಹೀಗಾಗಿ ಮೆಜೆಸ್ಟಿಕ್ ಸುತ್ತಮುತ್ತ ಯಾರು ಓಡಾಡೋರು ಇರ್ತಾರೆ, ಡೈಲಿ ಕೆಲಸಕ್ಕೆ ಅಥವಾ ಬೇರೆ ಏನಾದ್ರು ಮನೆಗೆ ಹೋಗೋರು ಅಥವಾ ಇನ್ನೊಂದು ಊರಿಂದ ಇನ್ನೊಂದೂರಿಗೆ ಹೋಗೋರು, ಬಸ್ ಹಿಡಿಯೋರು ಸ್ವಲ್ಪ ಹುಷಾರಾಗಿರಿ. ಜೊತೆಗೆ ಡೈಲಿ ಓಡಾಡೋರು ಆದಷ್ಟು ಆ ರೋಡನ್ನು ಅವಾಯ್ಡ್ ಮಾಡಿ. ವೈಟ್ ಟಾಪಿಂಗ್ ಕಾಮಗಾರಿ ಇರೋದ್ರಿಂದ ಬಂದ್ ಮಾಡಿದ್ದಾರೆ ಅದನ್ನ. ಜೊತೆಗೆ ಟ್ರಾಫಿಕ್ ಕೂಡ ಜಾಸ್ತಿ ಇದ್ದೇ ಇರುತ್ತೆ. ಸಾರ್ವಜನಿಕರು ಸಹಕರಿಸಬೇಕು ಅಂತ ಹೇಳಿ ಬಿಎಂಟಿಸಿಯಿಂದ ಈ ಸಂಬಂಧ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರೋಡ್ ಇದೆ, BMTC ಬ್ಯಾರಿಕೇಡಿಂಗ್ ಆಗಿದೆ. KSRTCದು ಆಲ್ರೆಡಿ ವೈಟ್ ಟಾಪಿಂಗ್ ಆಗೋಗಿದೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯದು ವೈಟ್ ಟಾಪಿಂಗ್ ಪೆಂಡಿಂಗ್ ಇತ್ತು. ನೀವೇ ಮೀಡಿಯಾದಲ್ಲಿ ಸುಮಾರು ಟೈಮ್ ಇದ್ರ ಬಗ್ಗೆ ವರದಿನೂ ಮಾಡಿದ್ರಿ. ರಸ್ತೆ ಗುಂಡಿಗಳು ಬಿದ್ದಿದ್ದಾವೆ, ರಿಪೇರಿ ಆಗಿಲ್ಲ ಅಂತೇಳಿ. ಅದಕ್ಕಾಗಿ ಈಗ BBMP ಅವರ ವತಿಯಿಂದ ವೈಟ್ ಟಾಪಿಂಗ್ ಕಾರ್ಯ ಶುರುವಾಗಿದೆ. ಅದರಲ್ಲಿ ಏನು ಮಾಡಿದ್ದೀವಿ, ನಮ್ಮ BMTC ಸರ್ವಿಸ್ ರೋಡ್ ಏನಿದೆ ಅದರ ಎಡಭಾಗ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ವೈಟ್ ಟಾಪಿಂಗು ಏನೂ ಇಶ್ಯೂ ಆಗಿಲ್ಲ. ಬಲಗಡೆ ವೈಟ್ ಟಾಪಿಂಗ್ ಏನಾಗ್ತಿದೆ, ಬಲಗಡೆ ಭಾಗದ ವೈಟ್ ಟಾಪಿಂಗ್ ಮಾಡ್ಬೇಕಾದ್ರೆ ಬಸ್ಗಳು ಎಂಟ್ರಿ ಆಗಬೇಕು ನಮ್ಮ ಪ್ಲಾಟ್ಫಾರ್ಮ್ಗಳಿಗೆ, ಬೇಸ್ಗಳಿಗೆ. ನಮ್ಮಲ್ಲಿ ಏನಾಗಿದೆ, ಅಲ್ಲಿ 4 ಬೇ ಇದೆ. ಬೇ ನಂಬರ್ 1, 2, 3, 4 4 ಕಡೆಯಿಂದ ಎಂಟ್ರಿ ಆಗ್ಬೋದು ಬಸ್ ಸ್ಟಾಪ್ಗೆ. ಈಗ ನಾವೇನು ಮಾಡ್ತಿದ್ದೀವಿ, ತಾತ್ಕಾಲಿಕವಾಗಿ 15 ದಿನದ ಮಟ್ಟಿಗೆ ಬೇ ನಂಬರ್ 1 and 2 ಕ್ಲೋಸ್ ಮಾಡ್ತಿದ್ದೀವಿ, 1 ಮತ್ತು 2. ಆ ಪ್ರಯಾಣಿಕರನ್ನ ಬೇ ನಂಬರ್ 2, ಆ ಬಸ್ಸುಗಳನ್ನ ಬೇ ನಂಬರ್ 2 ಮತ್ತು 3 ಮತ್ತು 4ಅಲ್ಲಿ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. 2ಕ್ಕೂ ಸರ್ವಿಸ್ ರೋಡ್, ಕಾಮನ್ ಸರ್ವಿಸ್ ರೋಡ್ ಇದೆ. BMTC ಬ್ಯಾರಿಕೇಡಿಂಗ್ ಆಗಿದೆ. KSRTCದು ಆಲ್ರೆಡಿ ವೈಟ್ ಟಾಪಿಂಗ್ ಆಗೋಗಿದೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯದು ವೈಟ್ ಟಾಪಿಂಗ್ ಪೆಂಡಿಂಗ್ ಇತ್ತು. ನೀವೇ ಮೀಡಿಯಾದಲ್ಲಿ ಸುಮಾರು ಟೈಮ್ ಇದ್ರ ಬಗ್ಗೆ